ಮಧುರಾಪುರಿ ಅನ್ನೋ ಊರಲ್ಲಿ ಇಬ್ರು ಅಕ್ಕ ತಂಗಿ ಮತ್ತೆ ಒಬ್ಬ ತಮ್ಮ ಇರ್ತಾರೆ. ಅಕ್ಕನ ಹೆಸರು ಮಾಯಾ, ಹಾಗೆ ತಂಗಿ ಹೆಸರು ಸೌಮ್ಯ, ಹಾಗೆ ತಮ್ಮನ ಹೆಸರು ವಿಶಾಲ್. ಇವರು ಚಿಕ್ಕೋರಿರುವಾಗ್ಲೇ ಇವರ ತಂದೆ ತಾಯಿನ ಕಳ್ಕೊಂಡಿರ್ತಾರೆ. ಆಗ ಮನೆ ಎಲ್ಲಾ ಜವಾಬ್ದಾರಿನ ಮಾಯಾ ತನ್ನ ಹೆಗಲ ಮೇಲೆ ತಗೊಳ್ತಾಳೆ. ಆ ಕುಟುಂಬನ ಪೋಷಿಸ್ತಿರ್ತಾಳೆ. ಮಾಯಾ ತುಂಬಾ ಶ್ರಮಜೀವಿಯಾಗಿ ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಿರ್ತಾಳೆ. ಅವಳು ವ್ಯವಸಾಯದಲ್ಲಿ ಒಬ್ಬ ಕೂಲಿಯಾಗಿ ಕೆಲಸ ಮಾಡಿ ತಂಗಿ ಸೌಮ್ಯನ ಇಂಜಿನಿಯರಿಂಗ್ ಓದಿಸ್ತಾಳೆ. ಇನ್ನು ವಿಶಾಲ್ ಚಿಕ್ಕೋನಿರ್ತಾನೆ. ಅವನು ಸ್ಕೂಲಿಗೆ ಹೋಗ್ತಾ ಇರ್ತಾನೆ. ಸೌಮ್ಯ ತನ್ನ ಓದು ಮುಗಿಸಿ ಒಂದು ಸಾಫ್ಟ್ವೇರ್ ಕೆಲಸಕ್ಕೆ ಜಾಯ್ನ್ ಆಗ್ತಾಳೆ. ಸೌಮ್ಯ ಚಿಕ್ಕೋಳಿರುವಾಗಿಂದಲೂ ಹಾಸ್ಟೆಲ್ನಲ್ಲೇ ಬೆಳೆದಿದ್ರಿಂದ ಅವಳಿಗೆ ಪ್ರೀತಿ ವಿಶ್ವಾಸದ ಬಗ್ಗೆ ಬೆಲೆ ಗೊತ್ತಿರಲಿಲ್ಲ. ಆದ್ರೆ ಅಕ್ಕ ಮಾಯನಿಗೆ ಸೌಮ್ಯ ಅಂದ್ರೆ ತುಂಬಾ ಇಷ್ಟ. ಒಂದಿನ ಅಕ್ಕ ಮಾಯಾ ಸೌಮ್ಯನಿಗೆ ಫೋನ್ ಮಾಡ್ತಾಳೆ. ಹಲೋ, ಹೆಂಗಿದ್ಯೆ? ಚೆನ್ನಾಗಿದ್ಯಾ? ಮನೆಗೆ ಯಾವಾಗ ಬರ್ತಿದ್ಯಾ? ಟ್ರೈನಿಂಗ್ ಮುಗೀತಲ್ವಾ? ಜಾಬಲ್ ಸಹ ಜಾಯ್ನ್ ಆಗಿದ್ಯಾ? ಇನ್ನೊಂದೆರಡು ದಿನದಲ್ಲಿ ಬರ್ತೀನಕ್ಕ. ನೀನ್ ಹೆಂಗಿದ್ಯಾ? ತಮ್ಮ ಹೆಂಗಿದ್ದಾನೆ? ಚೆನ್ನಾಗಿ ಓದ್ತಿದ್ದಾನಾ? ಅವನ್ ಚೆನ್ನಾಗೇ ಇದ್ದಾನೆ, ಚೆನ್ನಾಗಿ ಓದ್ತಾನೆ. ಅವನು ನಿಂತರ ಸಾಫ್ಟ್ವೇರ್ ಮಾಡ್ಬಿಟ್ರೆ ನನ್ನ ಬಾಧ್ಯತೆ ಮುಗ್ದೋಗ್ಬಿಡತ್ತೆ. ಸರಿ ಆಯ್ತು, ನೀನ್ ಯಾವಾಗ ಬರ್ತಿದ್ಯಾ? ನಾಳಿದ್ ಬೆಳಗ್ಗೆ ಬಸ್ಗೆ ಬರ್ತೀನಕ್ಕ. ಆಯ್ತು, ಭದ್ರಾ, ಅರ್ಜೆಂಟ್ ಏನಿಲ್ಲ, ಹುಷಾರಾಗ್ ಬಾ. ಆಯ್ತಕ್ಕ. ತಮ್ಮ ವಿಶಾಲ್ನ ಕೇಳ್ದೆ ಅಂತೇಳು, ಅವನ್ಗೆ ಡ್ರೆಸ್ ಸಹ ತಗೊಂಡಿದ್ದೀನಿ. ಆಯ್ತು, ನಾನಿಡ್ಲಾ? ಆಗ 2 ದಿನಗಳಾದ್ಮೇಲೆ ಸೌಮ್ಯ ಮನೆಗ್ ಬರ್ತಾಳೆ. ಅವಳು ಬರ್ತಿದ್ದ ಹಾಗೆ ಅಕ್ಕ ನಾನ್ ಜರ್ನಿ ಮಾಡಿ ತುಂಬಾ ಸುಸ್ತಾಗಿದೆ ಅಂತ ಹೇಳ್ತಾಳೆ. ಹಾಗೆ ಸ್ನಾನಕ್ಕೆ ಸ್ವಲ್ಪ ಬಿಸ್ನೀರಿಡು ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ಆಗ ಮಾಯಾ ಅವಳು ಸ್ನಾನಕ್ಕೆ ಬೇಕಾಗಿರೋ ಎಲ್ಲಾ ಸಿದ್ಧತೆಗಳನ್ನ ಮಾಡಿ ಸೌಮ್ಯನ ಕರೀತಾಳೆ. ಸೌಮ್ಯ ಸ್ನಾನ ಮಾಡಿ ಬಂದಾದ್ಮೇಲೆ ಇಬ್ರು ಕೂತು ಊಟ ಮಾಡ್ತಿರ್ತಾರೆ. ಸೌಮ್ಯ, ಪ್ರಯಾಣ ಚೆನ್ನಾಗಾಯ್ತಾ? ಏನೇ ಇಷ್ಟು ಸಣ್ಣ ಆಗ್ಬಿಟ್ಟಿದ್ಯಾ? ಹಾಸ್ಟೆಲಲ್ಲಿ ಸರಿಯಾಗಿ ಊಟ ಹಾಕಲ್ವಾ? ಹಾಸ್ಟೆಲ್ ಫುಡ್ ಬಗ್ಗೆ ಏನು ಹೇಳಿ ಅಕ್ಕ, ತಿನ್ಬೇಕಂತ ತಿನ್ಬೇಕಷ್ಟೇ. ಅದೇನೇ ಅಷ್ಟು ದುಡ್ಡು ಕಟ್ತಿದೀವಿ, ಊಟನೂ ಸರಿಯಾಗಿ ಹಾಕಲ್ವಾ? ಅಬ್ಬಾ, ಹಾಸ್ಟೆಲ್ ಕತೆ ಬಿಡಕ್ಕ ನೀನು. ತಮ್ಮ ಎಲ್ಲಿ? ಅವನ್ ಯಾಕೆ ಇಲ್ಲಿರ್ತಾನೆ? ಸ್ಕೂಲ್ಗೆ ಹೋಗಿದ್ದಾನೆ. ಯಾಕೆ ನಾನು ಬರ್ತಿದ್ದೀನಂತ ಅವ್ನಿಗೆ ಗೊತ್ತಿಲ್ವಾ? ನೀನ್ ಇನ್ಮೇಲೆ ಇಲ್ಲೇ ಇರ್ತೀಯಲ್ವಾ? ಅದಕ್ಕೆ ನಾನು ಒಂದಿನ ಸ್ಕೂಲ್ ಯಾಕೆ ಲೀವ್ ಹಾಕೋದು ಅಂತ ಸ್ಕೂಲ್ ಕಳಿಸ್ದೆ. ಅದೇನು, ಏನ್ ಸಾಫ್ಟ್ವೇರ್ ಜಾಬೋ ಏನೋ, ಇಲ್ಲಿಂದ ಪ್ರಯಾಣ ಮಾಡ್ಬೇಕಂದ್ರೆ ಕಷ್ಟ ಅಕ್ಕ. ಅದೇನು, ನೀನ್ ಇಲ್ಲಿಂದಾನೇ ಟ್ರಾವೆಲ್ ಮಾಡ್ಬೇಕು. ಹಾಸ್ಟೆಲಲ್ಲಿ ಇರ್ತಾ ಇರ್ತಾ ತುಂಬಾ ಸೋಂಬೇರಿ ಆಗಿದ್ಯಾ. ನಾನ್ ಹೇಳೋದ್ ಕೇಳು ಅಷ್ಟೇ. ಅಯ್ಯೋ ಅಕ್ಕ, ಆಗಲ್ಲ. ಅದೆಲ್ಲ ನಡೆಯೋದಿಲ್ಲ. ಖಚಿತವಾಗಿ ನಿನ್ ಮನೆಯಿಂದ ಹೋಗ್ಲೇಬೇಕು ಅಷ್ಟೇ. ಅದಕ್ಕೆ ಸೌಮ್ಯ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಸಂಜೆ ಹೊತ್ತಿಗೆ ತಮ್ಮ ವಿಶಾಲ್ ಮನೆಗ್ ಬರ್ತಾನೆ. ಏನೋ ಚೆನ್ನಾಗಿದ್ಯಾ? ಚೆನ್ನಾಗ್ ಗೊತ್ತಿದ್ಯಾ? ಏನೋ ಸ್ಕೂಲ್ಗೆ ಹೋಗಿದ್ಯಾ ನಾನು ಬರ್ತೀನಂತ ಗೊತ್ತಿದ್ದು? ನಾನು ಹೇಳ್ದೆ ಅಲ್ವಾ, ಮತ್ತೆ ಅವನ್ ಯಾಕೆ ಕೇಳ್ತಿದ್ಯಾ? ನೀನು ಬರ್ತೀಯ ಅಂತ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ದೊಡ್ಡಕ್ಕನ್ಗೆ ಹೇಳಿದ್ರು ಕೂಡ ಅವರೇ ಬೈದು ಬೈದು ಸ್ಕೂಲಿಗೆ ಕಳಿಸಿದ್ದು. ಅಕ್ಕ ಹೆಂಗೆ ಕಣೋ, ಹಿಟ್ಲರ್ ಥರ ಬಿಹೇವ್ ಮಾಡ್ತಾಳೆ. ನಾನಿಷ್ಟೇ. ನೀನ್ ಇಲ್ಲೇ ಇರ್ತೀಯಲ್ವಾ, ಇನ್ನೇನು? ಮಾರನೇ ದಿನದಿಂದ ಸೌಮ್ಯ ಆಫೀಸ್ಗೆ ಊರಿಂದಲೇ ಓಡಾಡ್ತಿರ್ತಾಳೆ. ವಿಶಾಲ್ ಸ್ಕೂಲ್ಗೆ ಹೋಗ್ತಿರ್ತಾನೆ. ಸೌಮ್ಯ ಕೆಲಸ ಮಾಡ್ತಿದ್ರಿಂದ ಅವಳಿಗೆ ತುಂಬಾ ಜನ ಸ್ನೇಹಿತರಿರ್ತಾರೆ. ಸೌಮ್ಯ ಮನೆಗ್ ಬಂದಾದ್ಮೇಲೂ ಕೂಡ ಅವಳ ಫ್ರೆಂಡ್ಸ್ ಜೊತೆಗೆ ವಿಪರೀತವಾಗಿ ಫೋನಲ್ಲಿ ಮಾತಾಡ್ತಿರ್ತಾಳೆ. ಅದು ಮಾಯನ್ಗೆ ಇಷ್ಟ ಆಗ್ತಿರಲ್ಲ. ಒಂದಿನ ಮಾಯಾ ಸೌಮ್ಯನಿಗೆ ಹೀಗಂತಾಳೆ. ಸೌಮ್ಯ, ನಿನ್ ಪದ್ಧತಿ ಏನ್ ಚೆನ್ನಾಗಿಲ್ಲ. ಎಷ್ಟು ಸಾಫ್ಟ್ವೇರ್ ಜಾಬ್ ಆದ್ರೂ ಏನು, ಇಷ್ಟೊತ್ತು ಯಾಕೆ ಕಾಲ್ ಮಾತಾಡ್ತಿರ್ತೀಯ? ನಾವ್ ಯಾವ ಸ್ಥಾಯಿಯಿಂದ ಬಂದಿದೀವೋ ಅದನ್ ಮರಿಬಾರ್ದು. ಒಂದ್ ವಿಷಯ ಜ್ಞಾಪಕ ಇಟ್ಕೋ, ಏನಾದ್ರೂ ಆಗ್ಲಿ ನಮ್ ಹದ್ದಲ್ಲಿ ನಾವಿರ್ಲೇಬೇಕು, ಅರ್ಥ ಆಯ್ತಾ? ಒಂದ್ಸಲ ಏನಾದ್ರೂ ಕೆಟ್ಟ ಹೆಸರು ಬಂದ್ರೆ ಮತ್ತೆ ಒಳ್ಳೆ ಹೆಸರು ಸಂಪಾದನೆ ಮಾಡೋದು ತುಂಬಾ ಕಷ್ಟ. ಏನಕ್ಕ ನೀನು ಇಷ್ಟು ಓವರ್ ಆಗಿ ಮಾಡ್ತೀಯಾ? ನಾನೇನಾದ್ರೂ ಚಿಕ್ಕ ಹುಡ್ಗಿನಾ? ಏನಕ್ಕ ಫೋನ್ ಮಾತಾಡ್ಬಿಟ್ರೆ ಕೆಟ್ಟ ಹೆಸರು ಬರತ್ತ ಅಂತ ನೀನ್ ಸುಮ್ನೆ ಅನ್ಕೊಂಡಿದ್ಯಾ ಅಷ್ಟೇ. ಸುಮ್ನೆ ಅನ್ಕೋತಿದ್ದೀನಾ? ಒಂದ್ಸಲ ಊರೊಳಗಡೆ ಹೋಗ್ ನೋಡು, ಊರ್ ಜನ ಎಲ್ಲ ನಿನ್ ಬಗ್ಗೆ ಏನ್ ಅನ್ಕೋತಿದ್ದಾರೆ ಅಂತ. ಏನು ಕೆಲ್ಸ ಮಾಡ್ಕೊಂಡ್ಬಿಟ್ರೆ ಹುಚ್ಚುಚ್ಚು ಡ್ರೆಸ್ ಹಾಕೊಂಡು ಮೇಕಪ್ ಮಾಡ್ಕೊಂಡು ಊರಲ್ಲಿ ಸುತ್ತೋದೇನಾ ನಿನ್ ಕೆಲ್ಸ? ಇದು ಹಳ್ಳಿ. ಚಿಕ್ಕ ವಿಷಾನ್ ಸಹ ದೊಡ್ಡದ್ ಮಾಡಿ ಮಾತಾಡ್ತಾರೆ. ಅಕ್ಕ, ನಿನ್ಗೊಂದ್ ನಮಸ್ಕಾರ, ನನ್ನನ್ ಬಿಡು. ಇವಾಗ್ಲೇ ಆಫೀಸ್ ಕೆಲ್ಸ ಅಂದ ನಾನು ತುಂಬಾ ಟಯರ್ಡ್ ಆಗಿದೆ. ಬಂದಿದ ತಕ್ಷಣ ಏನ್ ಕ್ಲಾಸ್ ತಗೋತಿದ್ಯಾ? ನನ್ನನ್ ಬಿಡು, ನಾನು ಊಟ ಮಾಡಿ ಮಲ್ಕೋಬೇಕು. ನಿನ್ನಿಷ್ಟ, ನಾನ್ ಹೇಳ್ದಂಗಿದ್ರೆ ಸರಿ, ಇಲ್ಲ ಅಂದ್ರೆ ನಾನು ನಿನ್ನ ಹತ್ರ ಮಾತಾಡೋದು ಬಿಡ್ತೀನಿ. ದೊಡ್ಡಕ್ಕ, ಚಿಕ್ಕಕ್ಕನಿಗೆ ಯಾಕೆ ಬೈತಾ ಇದೀಯಾ? ಅವಳು ಏನು ಮಾಡಿದ್ಲೀಗ? ನೀನ್ ಚಿಕ್ಕ ಹುಡ್ಗ, ನಿನ್ಗೇನ್ ಗೊತ್ತಿಲ್ಲ, ಸುಮ್ನೆ ಇರು. ಅಂತ ಮಾಯಾ ವಿಶಾಲ್ಗೆ ಜೋರಾಗಿ ಗದರಿಸ್ತಾಳೆ. ತಕ್ಷಣಕ್ಕೆ ವಿಶಾಲ್ ಹೋಗಿ ಬೆಡ್ರೂಮಲ್ಲಿ ಮಲ್ಕೋತಾನೆ. ಅದಾದ್ಮೇಲೆ ಮಾರನೇ ದಿನ ಬೆಳಗ್ಗೆ ಸೌಮ್ಯ ಅದೇ ರೀತಿಯಾಗಿ ರೆಡಿಯಾಗಿ ಆಫೀಸಿಗೆ ಹೋಗ್ತಾಳೆ. ಇದನ್ ನೋಡ್ದ ಮಾಯಾ
ಅವಳಲ್ಲಿ ಇನ್ನೂ ಬದಲಾವಣೆಗಳು ಬರಲಿಲ್ಲ ಅಂತ ಸೌಮ್ಯ ಜೊತೆಗೆ ಮಾತನಾಡೋದ್ ನಿಲ್ಲಿಸ್ತಾಳೆ. ಹೀಗೆ ಸ್ವಲ್ಪ ದಿನಗಳು ನಡೆಯುತ್ತೆ. ಸ್ವಲ್ಪ ದಿನಗಳಾದ್ಮೇಲೆ ಸಾಫ್ಟ್ವೇರ್ ಫೀಲ್ಡ್ ತಲೆ ಕೆಳಗಾಗಿ ಸೌಮ್ಯ ತನ್ನ ಕೆಲಸ ಕಳ್ಕೊತಾಳೆ. ಆದ್ರೆ ಮಾಯಾ ವ್ಯವಸಾಯದ ಕೆಲ್ಸಗಳನ್ನ ಮಾಡ್ತಾ ಒಂದ್ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿ ಮನೇನ ಸಂಭಾಳಿಸ್ತಿರ್ತಾಳೆ. ಒಂದಿನ ಸೌಮ್ಯ ವಿಶಾಲ್ನ ಕರೀತಾಳೆ. ಲೋ ವಿಶಾಲ್, ನನ್ಗೆ ಖರ್ಚಿಗೆ ದುಡ್ಡು ಬೇಕು, ಅಕ್ಕನ್ ಕೇಳೋ. ಅಯ್ಯೋ ಅಕ್ಕ, ನಾನಾ? ನಿನ್ ಸಲುವಾಗಿ ನಾನು ಆಗ್ಲೇ ತುಂಬಾ ಬೈಸ್ಕೊಂಡಿದ್ದೀನಿ, ನನ್ನ ಕೈಲಾಗಲ್ಲ. ಪ್ಲೀಸ್ ಕಣೋ, ನನ್ ಚಿಕ್ಕ ತಮ್ಮ ಅಲ್ಲ ನೀನು. ಅಂತ ಅವಳು ವಿಶಾಲ್ನ ಬೇಡ್ಕೊಳ್ತಿರುವಾಗ ಮಾಯಾ ಅಲ್ಲಿಗ್ ಬರ್ತಾಳೆ. ಆ ಮಾತುಗಳನ್ನ ಮಾಯಾ ಕೇಳಿಸ್ಕೊತಾಳೆ. ವಿಶಾಲ್, ದುಡ್ಡು ಬೇಕಂದ್ರೆ ನನ್ನನ್ ಕೇಳು. ಸಂಪಾದನೆ ಮಾಡಿದ ದುಡ್ಡೆಲ್ಲ ದುಬಾರ ಮಾಡಿ ಖರ್ಚು ಮಾಡ್ಬಿಟ್ಲು. ನಾನು ಹೇಳ್ದೆ ಅಲ್ವಾ ನಮ್ಮ ಪರಿಸ್ಥಿತಿ ನೋಡ್ಕೊಂಡು ನಾವಿರ್ಬೇಕಂತ. ಕೇಳಿದ್ರಾ? ನನ್ಗೇನ್ ದುಡ್ಡು ಬೇಡ ಕಣೋ ವಿಶಾಲ್. ನಾಳೆನೆ ನಾನು ಸಿಟಿಗೆ ಹೋಗ್ತಿದ್ದೀನಿ. ಅಲ್ಲೇ ಹಾಸ್ಟೆಲಲ್ಲಿದ್ದು ನಾನು ಜಾಬ್ ಹುಡ್ಕೋತೀನಿ ಅಷ್ಟೇ. ಯಾರ ಮೇಲೂ ನಾನು ಆಧಾರ ಆಗಿರ್ಬೇಕು ಅಂತಿಲ್ಲ. ಅದು ಎಲ್ಲರೂ ತಿಳ್ಕೊಂಡ್ರೆ ಸಾಕು. ಆ ಮಾತುಗಳನ್ನ ಮಾಯಾ ಕೇಳಿಸ್ಕೊಂಡು ತುಂಬಾ ನೋವು ಪಟ್ಕೋತಾಳೆ. ಅವಳು ಒಳಗಡೆ ಹೋಗ್ತಾಳೆ. ಮಾರನೇ ದಿನ ಬೆಳಗ್ಗೆ ಮಾಯನ್ಗೆ ತುಂಬಾ ಜ್ವರ ಬಂದಿರುತ್ತೆ. ಆಗ ಸೌಮ್ಯ ಡಾಕ್ಟರ್ಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತಾಳೆ. ಡಾಕ್ಟರ್ ರಾಮಕೃಷ್ಣ ಮಾಯನ್ನ ಚೆಕ್ ಮಾಡಿ ಹೀಗಂತಾನೆ. ಮಾಯನಿಗೆ ರಕ್ತದ ಕಣಗಳು ತುಂಬಾ ಕಡಿಮೆ ಇದೆ. ಅವಳು 3 ತಿಂಗಳವರೆಗೂ ಬೆಡ್ ರೆಸ್ಟ್ ತಗೋಬೇಕಾಗತ್ತೆ. ಅವಳು ಒಳ್ಳೆ ಆಹಾರ ತಿನ್ಬೇಕು. ಮುಖ್ಯವಾಗಿ ಫ್ರೂಟ್ಸ್ ಜ್ಯೂಸ್ ಕೊಡಿ. ಔಷಧಿ ಬರ್ದ್ಕೊಡ್ತೀನಿ, ಅವ್ನ್ ತರಿಸ್ಕೊಡ್ಸಿ. ಹಾ, ನೆನ್ಪಿಟ್ಕೊಳ್ಳಿ, 3 ತಿಂಗಳವರೆಗೂ ಆಕೆ ಬೆಡ್ನಿಂದ ಕೆಳಗಿಳಿಕೂಡ್ದು. ಸರಿ ಆಯ್ತು ಡಾಕ್ಟರ್ ಅವ್ರೆ, ನೀವ್ ಹೇಳ್ದಂಗೆ ಮಾಡ್ತೀನಿ. ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ನನಗ್ ಕಾಲ್ ಮಾಡಿ ಆಯ್ತು ಡಾಕ್ಟರ್ ಅಂತ ಹೇಳಿ ಸೌಮ್ಯ ಡಾಕ್ಟರ್ನ ಕಳಿಸಿ ಸ್ವಲ್ಪ ದುಡ್ಡು ಹಾಗೆಯೇ ಔಷಧಿ ಚೀಟಿನ ವಿಶಾಲ್ಗೆ ಕೊಟ್ಟು ಮೆಡಿಕಲ್ ಶಾಪಿಗೆ ಕಳಿಸ್ತಾಳೆ. ಸ್ವಲ್ಪ ಹೊತ್ತಲ್ಲೇ ವಿಶಾಲ್ ಖಾಲಿ ಕೈಲಿ ವಾಪಸ್ ಬರ್ತಾನೆ. ಅದೇನೋ ಔಷಧಿ ತರ ಕೇಳಿದ್ರೆ ಬರೀ ಕಾಯಿಲ್ ಬಂದಿದ್ಯಾ? ನೀನ್ ಕೊಟ್ಟಿರೋ ದುಡ್ಡಿಗೆ ಸ್ವಲ್ಪ ಔಷಧಿನೂ ಬರಲ್ವಂತೆ, ಅದಕ್ಕೆ ವಾಪಸ್ ಬಂದೆ. ಆಗ ಸೌಮ್ಯ ಪಕ್ಕದಲ್ಲಿರೋ ಚಿಕ್ಕಮ್ಮನ ಮನೆಗೆ ಹೋಗ್ತಾಳೆ. ಸ್ವಲ್ಪ ದುಡ್ಡನ್ನ ಸಾಲ್ವಾಗಿಸ್ಕೊಂಡ್ ಬಂದು ಔಷಧಿಗಳನ್ನ ತರಿಸಿ ಮಾಯನಿಗೆ ಕೊಡ್ತಾಳೆ. ಮಾಯಾ ಮಂಚದ ಮೇಲೆ ಇರೋದ್ರಿಂದ ಮನೆ ನಡೆಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಆಗ ಸೌಮ್ಯ ಏನೂ ಮಾಡಕ್ಕಾಗ್ದೆ ಹೇಗೂ ಅವಳ ಸಾಫ್ಟ್ವೇರ್ ಕೆಲ್ಸನ ಕಳ್ಕೊಂಡಿದ್ಲು. ಅದಕ್ಕೆ ಹೊಲಗಳಿಗೆ ಕೂಲಿ ಕೆಲ್ಸಕ್ಕೆ ಹೋಗೋದಕ್ಕೆ ಒಪ್ಕೋತಾಳೆ. ಸ್ವಲ್ಪ ದಿನ ಸೌಮ್ಯ ಕೂಲಿ ಕೆಲ್ಸ ಮಾಡಿದ್ರಿಂದ ಅವಳಿಗೆ ಅಕ್ಕ ಮಾಯನ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ನಮ್ಮಕ್ಕ ಇಷ್ಟು ಕಷ್ಟಪಟ್ಟು ನಮ್ಮನ್ ಬೆಳೆಸಿದ್ರೆ ಅವಳನ್ನ ಏನೇನೋ ಅನ್ಬಿಟ್ಟೆ. ಆಗ ತಕ್ಷಣಕ್ಕೆ ಸೌಮ್ಯ ಮಾಯ ಹತ್ರಕ್ಕೆ ಬರ್ತಾಳೆ. ಅಕ್ಕನ ಕಾಲ್ಗಳ ಹತ್ರ ಕುತ್ಕೊಂಡು ನನ್ನನ್ನ ಕ್ಷಮಿಸು ಅಂತ ಬೇಡ್ಕೋತಾಳೆ. ನನ್ನಂಗ್ ಕ್ಷಮ್ಸಕ್ಕ, ಎಷ್ಟೋ ಕಷ್ಟಪಟ್ಟು ನಮ್ಮನ್ ಬೆಳೆಸಿದ್ಯಾ. ಅದೆಲ್ಲ ನನ್ಗಿವಾಗ ಅರ್ಥ ಆಗ್ತಿದೆ. ಇನ್ಮೇಲೆ ನೀನ್ ಹೇಳಿದ್ ಮಾತ್ ಕೇಳ್ತೀನಕ್ಕ ಅಂತ ಸೌಮ್ಯ ಪಶ್ಚಾತ್ತಾಪ ಪಡ್ತಾಳೆ. ಚಿಕ್ಕವಾಗಿಂದ ಕಷ್ಟಗಳು ನೋಡಿದಿನ್ ಕಣೆ. ಕಷ್ಟ ಏನಂತ ತಿಳಿದಿರೋಳು. ಅದಕ್ಕೆ ನಿನ್ನ ಕಂಟ್ರೋಲಲ್ಲಿ ಇಡ್ಬೇಕು ಅಂತ ಅನ್ಕೊಂಡೆ. ಅಷ್ಟ್ ಬಿಟ್ರೆ ನಿನ್ ಮೇಲೆ ನನ್ಗೇನ್ ಕೋಪ ಇಲ್ಲ. ಸಾರಿ ಅಕ್ಕ, ಇನ್ಮೇಲೆ ನಿನ್ಗೆ ಎದುರು ಮಾತಾಡಲ್ಲ ಅಂತ ಇಬ್ರು ನಗ್ತಾ ಒಬ್ರನ್ನೊಬ್ರು ಅಪ್ಕೊಳ್ತಾರೆ. ಇದರಿಂದ ಅಕ್ಕ ತಂಗಿ ಮಧ್ಯೆ ಇದ್ದ ಕೋಪ ಎಲ್ಲ ಮಾಯ ಆಗಿ ಎಲ್ರೂ ಖುಷಿಯಿಂದ ಜೀವನ ಮಾಡ್ತಾರೆ. ಈ ಸ್ಟೋರಿ ನಿಮಗಿಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇದೇ ತರದ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.